ನಮಸ್ತೆ, ಚೆನ್ನಾಗಿದ್ದೀವಿ. ಇದು ಇಂಗಲಾರದಂಥ ಹಣ್ಣು ಅಂತ ಹೇಳ್ತಾರೆ. ಇದು ಮೆಡಿಸಿನ್ ವ್ಯಾಲ್ಯೂ ಇರೋವಂಥದ್ದು. ಇದನ್ನು ಈ ನಮ್ಮದು ಉಪ್ಪು ಏನು ಬರುತ್ತಲ್ಲ, ಅಡುಗೆ ಉಪ್ಪು, ಈ ಉಪ್ಪಿನೊಳಗೆ ಹಿಂದಿನ ಕಾಲದವ್ರು ಏನು ಮಾಡ್ತಿದ್ರು ಅಂದರೆ ಇದನ್ನು ಕಾಯಿನ ಸಿಪ್ಪೆ ತೆಗೆದು ಒಳಗಡೆ ಬೀಜ ಇದೆಯಲ್ಲ, ಬೀಜನ ಉಪ್ಪೊಳಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪು ಹಾಕೋತಿದ್ರು. ಉಪ್ಪು ಹಾಕ್ಕೊಂಡು ಇದರಲ್ಲಿರುವಂಥ ಔಷಧಿ ಗುಣಗಳೆಲ್ಲ ಉಪ್ಪು ಬರ್ತದೆ. ಅದನ್ನು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಹಾಕ್ತಾ ಅದನ್ನು ಬಳಸ್ಕೋತಾ ಇರೋದಕ್ಕೆ ಅದರಲ್ಲಿ ಇದರಲ್ಲಿರುವಂಥ ಔಷಧಿ ಗುಣ ಎಲ್ಲ ಆ ಉಪ್ಪಿಗೆ ಬರ್ತದೆ. ಉಪ್ಪಿನಿಂದ ದೇಹಕ್ಕೆ ಬರ್ತದೆ ಅಂತ ಅಂದ್ಬಿಟ್ಟು ಉಪ್ಪಳಿಕೆ ಹಾಕಿಡುವಂಥ ಇಂಗಲಾರದ ಕಾಯಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇದನ್ನು ಇಂಗಲಾರದ ಹಣ್ಣು. ಹಾಂ ಸರ್ ಮೇಡಮ್, ಇದೆಲ್ಲ ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಸಿಗೋದಿದು. ಯಾಕೆಂದರೆ ಒಂದ್ಸರಿ ಮರ ಬರೋದು ಒಂದು 10 ವರ್ಷ ಬೇಕಾಗುತ್ತೆ. ಇದು ಕಾಯಿ ಬರ್ಬೇಕಾದ್ರೆ ಮರ ಬಂದರೆ ಅಲ್ಲಿ ತನಕ ಬರೋಲ್ಲ. ಇದು ಅಪರೂಪವಾಗಿ ಸಿಗೋವಂಥದ್ದು. ಯಾಕೆ ಮೊದಲು ಬೇಕಾದ್ರೆ ಸಿಗ್ತಾ ಇತ್ತು, ಇವಾಗ ಇದು ಕಣ್ಮರೆ ಆಗ್ತಾ ಇದೆ. ಅಪರೂಪದಂಥ ಒಂದು ಇಂಗಲಾರದ ಹಣ್ಣು ಅಂತ ಇದಕ್ಕೆ. ನಮಸ್ತೆ. ನಮಸ್ತೆ ಮೇಡಮ್. ಇದು ಇಂಗ್ಲಾರದ ಹಣ್ಣು ಅಂತಾರೆ ಮೇಡಮ್. ಹೌದು. ಬಳಸೋದು ಇದರ ಸಿಪ್ಪಿ ತೊಗಟಿ ತೆಗಿಬೇಕು. ಇದನ್ನು ತೊಗಟಿ ತೆಗೆದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು. ಉಪ್ಪು ಇದು ಏನು ಮಾಡ್ತೈತಂದ್ರೆ ಕಂಟೆಂಟ್ಸ್ ಉಪ್ಪಿಗೆ ಹೋಗ್ತೈತಿ. ಅದನ್ನು ಅಡಿಗೆ ಹಾಕ್ತೀವಿ. ಅಡಿಗೆ ಊಟ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮ ದೇಹಕ್ಕೆ ಸೇರ್ತೈತಿ. ನಮ್ಮ ದೇಹದಲ್ಲಿರ್ತಕ್ಕಂಥ ವಾತ, ಪಿತ್ತ, ಕಫ, ಜಾಂಡೀಸು, ಆಮೇಲೆ ಹಾರ್ಮೋನ್ ಬ್ಯಾಲೆನ್ಸು ಇವೆಲ್ಲ ಕಂಟ್ರೋಲ್ ಆಗ್ತವೆ ಸರ್. ಇದು ಭಾಳ ಕಡಿಮೆ ಖರ್ಚಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ನಮಗೆ ಔಷಧಿ ಗುಣವನ್ನು ಕೊಡ್ತದೆ ಸರ್. ಮತ್ತು ಇದು ನಿಮ್ಮ ಹತ್ರ ಸಿಗುತ್ತಾ? ಸಿಗ್ತದೆ. ಇದು ಹೇರಳವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹೇರಳವಾಗಿ ಸಿಗ್ತೈತೆ ಮೇಡಮ್. ಮತ್ತು ನೀವು ಬೇಕು ಅಂದರೆ ಯಾರಿಗಾದ್ರೂ ಕೊರಿಯರ್ ಮಾಡ್ತೀರಾ? ಖಂಡಿತ, ಅದು ಬೇಕಾದವರಿಗೆ ನಾವು ಕೊರಿಯರ್ ಕೂಡ ಕಳಿಸ್ಕೊಡ್ತೀವಿ ಮೇಡಮ್. ನಂಬರ್ ಹೇಳ್ತೀರಾ? ನಮ್ಮ ನಂಬರ್ 97 39 19 14 37. ಈ ಫೋನ್ ನಂಬರಿಗೆ ಯಾವುದೇ ವಿಷಯ, ಜ್ಞಾನದ ಬಗ್ಗೆ ಇರ್ಬೋದು, ಇಲ್ಲ ಬೀಜದ ಬಗ್ಗೆ ಆದರೂ ನೀವು ಮಾಹಿತಿ ತಿಳ್ಕೊಬೋದು. ಹೌದು ಮೇಡಮ್. ಇದು ಉಪ್ಪಿನದು ಹಾಕಿದ ಮೇಲೆ ಈಗ ಕೆಲವು ದಿನ ಆದಮೇಲೆ ಈ ವಾತಾವರಣ ಮಳೆಗಾಲ, ಚಳಿಗಾಲ, ಬೇಸಿಗೆ ಬಂದಾಗ ಇದು ಹಣ್ಣು ಏನಾಗ್ತೈತಿ, ಮೆತ್ತಗಾಗ್ತೈತಿ. ಅದ್ರ ಜೊತೆಗೆ ಭಾರಿ ಈ ರೀತಿ ಆಗ್ತೈತಿ. ಇದು ಏನಾಗ್ತೈತಿ, ವಾತಾವರಣಕ್ಕೆ ಇನ್ನೂ ಮೆತ್ತಗಾಗ್ತೈತಿ. ಆಮೇಲೆ ಅದ್ರ ಜೊತೆಗೆ ಕಲರ್ ಡಿಮ್ ಆಗ್ತೈತಿ. ಅಂದರೆ ಕಟ್ಟಿಗೆ ಇಡ್ಲಿ ಬರ್ತೈತಲ್ಲ, ಅದಕ್ಕೂ ಕರಗಾಗ್ತೈತಿ. ದಯಮಾಡಿ ಯಾರಾದರೂ ನಿಮ್ಮ ಫ್ರೆಂಡು ಇದು ಕಸ ಐತಿ ಒಗಿ ಅಂತ ಹೇಳ್ತಿರ್ತಾರೆ, ದಯಮಾಡಿ ಒಗಿಯಕ್ಕೆ ಹೋಗಬೇಡಿ. ಇದರಲ್ಲಿ ಮೆಡಿಸಿನ್ ಕಂಟೆಂಟ್ಸು ಹೇರಳವಾಗಿರ್ತೈತಿ. ಇದು 1 ವರ್ಷ ಉಪ್ಪಿನ ಜಾಡಿ ಎಲ್ಲ ಹಾಕಿದ್ರೂ ಏನಾಗೋದಿಲ್ಲ. ಯಾವ ಕಾರಣಕ್ಕೂ ಇದನ್ನು ತಪ್ಸಕ್ಕೆ ಹೋಗಬೇಡಿ ದಯಮಾಡಿ. ಕಾಯಿಲೆಗಳು ಬರೋದಿಲ್ಲ. ಆದರೆ ಹೌದೌದು, ಬಿಸಿ ಹಾಕಬೇಡಿ. ಇದರಲ್ಲಿರ್ತಕ್ಕಂಥ ಗುಣ ನೋಡಿ ಅದನ್ನು ಬಳಸ್ಕೊಳ್ಳಿ. ಮೊದಲು ಈ ರೀತಿ ಇರುತ್ತೆ. ಇದನ್ನ ಈ ತರ ಸಿಪ್ಪೆ ಬಿಡಿಸಿ ಈ ತರ ಮಾಡಿ ನಾವು ಉಪ್ಪಿನ ಜಾಡಿ ಒಳಗೆ. ಹೌದು ಮೇಡಮ್. ಉಪ್ಪಿನ ಜಾಡಿಗೆ ಇದ್ರನ್ನ ಇಟ್ಟು ಉಪ್ಪು ಹಾಕ್ಬೇಕು. ಉಪ್ಪು ಬಳಸ್ತಾ ಇರಬೇಕು. ಸರಿ. ತಿಂತೀರಂದ್ರೆ ಇಷ್ಟಿಷ್ಟು ಗುಳಿಗೆ ಮಾಡಿ ನುಂಗಬೇಕು. ಇದು ಕಹಿ ಇರ್ತೈತಿ. ಹೌದು, ಇದು ಕಹಿ ಇರ್ತೈತಿ. ಆಮೇಲೆ ನುಂಗಿಬಿಡಿ ಮೇಡಮ್ ರೀ, ನುಂಗಿಬಿಡಿ. ಮತ್ತು ಅದು ಕೈ ನಿಮಗೆ ತಡ್ಕೊಳ್ಳೋದಾಗೋದಿಲ್ಲ, ನಮಗೆ ಆಗೋದಿಲ್ಲ. ಇದು ಏನಾಗ್ತೈತಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಹಾರ್ಮೋನ್ ಬ್ಯಾಲೆನ್ಸನ್ನು ಸಮತೋಲನ ಪಡಿಸ್ತೈತೆ. ಹೆಚ್ಚು ಕಮ್ಮಿ ಆಗೋದಿಲ್ಲ. ಇದು ಇಂಗ್ಲಾರ್ದ ಹಣ್ಣು ಅಂತೀರಮ್ಮ. ಆಮೇಲೆ ನಿಮಗೆ ಏನಾದ್ರು ಕಹಿ ಜಾಸ್ತಿ ಆತಂದ್ರೆ, ಇಲ್ಲ ಮನೆಯಲ್ಲಿರ್ತಕ್ಕಂಥ ಸಕ್ಕರೆ, ಇಲ್ಲ ತುಪ್ಪ, ಇದು ಯಾವುದು ಜೇನುತುಪ್ಪ, ಇಲ್ಲ ಅಂದ್ರೆ ಬೆಲ್ಲ, ಆಮೇಲೆ ಆಗನೇ ತಿನ್ಬೋದು. ನಾವು ಹಾಗೆ ತಿನ್ನೋದಾಗಲಿಲ್ಲದ್ರ ಅಂತೀರಂದ್ರೆ ಇಷ್ಟಿಷ್ಟು ಗುಳಿಗೆ ಮಾಡಿ ನುಂಗಬೇಕು. ಇದು ಕಹಿ ಇರ್ತೈತಿ. ಹೌದು, ಇದು ಕಹಿ ಇರ್ತೈತಿ. ಆಮೇಲೆ ನುಂಗಿಬಿಡಿ ಮೇಡಮ್ ರೀ, ನುಂಗಿಬಿಡಿ. ಮತ್ತು ಅದು ಕೈ ನಿಮಗೆ ತಡ್ಕೊಳ್ಳೋದಾಗೋದಿಲ್ಲ, ನಮಗೆ ಆಗೋದಿಲ್ಲ. ಇದು ಏನಾಗ್ತೈತಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಹಾರ್ಮೋನ್ ಬ್ಯಾಲೆನ್ಸನ್ನು ಸಮತೋಲನ ಪಡಿಸ್ತೈತೆ. ಹೆಚ್ಚು ಕಮ್ಮಿ ಆಗೋದಿಲ್ಲ. ಇದು ಇಂಗ್ಲಾರ್ದ ಹಣ್ಣು ಅಂತೀರಮ್ಮ. ಆಮೇಲೆ ನಿಮಗೆ ಏನಾದ್ರು ಕಹಿ ಜಾಸ್ತಿ ಆತಂದ್ರೆ, ಇಲ್ಲ ಮನೆಯಲ್ಲಿರ್ತಕ್ಕಂಥ ಸಕ್ಕರೆ, ಇಲ್ಲ ತುಪ್ಪ, ಇದು ಯಾವುದು ಜೇನುತುಪ್ಪ, ಇಲ್ಲ ಅಂದ್ರೆ ಬೆಲ್ಲ,